ನಮಸ್ಕಾರ ಗಾಯ್ಸ್, ಎಲ್ಲ ಸಮಸ್ತ ಕನ್ನಡಿಗರಿಗೆ ವ್ಲಾಗರ್ ಕನ್ನಡಿಗ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ನಲ್ಲಿ. ಏನಪ್ಪ ಆ ಪ್ರೋಮೋ ಅಂತ ಅಂದರೆ, ಗಿಲ್ಲಿ, ಧ್ರುವಂತ್, ರಘುವಣ್ಣ ಮತ್ತು ಸೂರಜ್ ಅವ್ರ ಬಗ್ಗೆ ಮಾತಾಡೋದು. ಮೊದಲನೇದಾಗಿ ಧ್ರುವಂತ್ ಮಾತಾಡಿರೋದು ಪ್ರೋಮೋದಲ್ಲಿ ನೋಡ್ತಾ ಥರನೇ ಧ್ರುವಂತ್ ಬಗ್ಗೆ ಏನಂತ ಮಾತಾಡಿದ್ದಾರೆ ಅಂತ ಅಂದರೆ, 4 ಗಂಟೆ ಧ್ರುವಂತ ನಾಮಿನೇಷನ್ ಬಂದಾಗ ಯಾವ ಥರ ಬದಲಾಯ್ತಾರೆ ಅಂತ. ಏನಂತ ಅಂದರೆ ಅದರ ಅರ್ಥ, ನಾಮಿನೇಷನ್ ಬಂದಾಗ ಏನೋ ಒಂಥರ ಹುಚ್ಚುಚ್ಚಾಗಿ ಮತ್ತು ಏನೋ ಒಂಥರ ಎಕ್ಸಾಗ್ರೇಟಾಗಿ ಆಡೋದು. ಅದು ಧ್ರುವಂತ್ ಅವರ ಒಂದು ಸ್ಟ್ರಾಟಜಿನೋ ಏನೋ ಗೊತ್ತಿಲ್ಲ. ಹಾಗೆಯೇ ನೆಕ್ಸ್ಟು ಸೂರಜ್ ಅವರ ವಿಚಾರಕ್ಕೆ ಬಂದಾಗ, ಸೂರಜ್ ಅಣ್ಣನಿಗೆ ಪೂಲಿಂದ ಎದ್ದು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲೋ ಬಿದ್ದಿದ್ದಾರೆ ಅಂತ. ಅದೇನಪ್ಪ ಅಂತ ಅಂದರೆ, ನಿಮಗೆ ಗೊತ್ತಿರೋ ಥರ ಎಲ್ಲ ಥರ ಫ್ರೆಂಡ್ಶಿಪ್ ಆಗ್ಬೋದು ಯಾರಿಬ್ರದ್ದು ಅಂತ ಅಂದರೆ, ರಾಶಿಕಾ ಮತ್ತು ಸೂರಜ್ದು. ಅವನು ಅಲ್ಲೇ ಒಂದು ಕಡೆ ಕೂತ್ಕೊಂಡು ಮಾತಾಡೋದಾಗ್ಬೋದು. ಹಾಗೆಯೇ ರಘು ಅವರ ವಿಚಾರಕ್ಕೆ ಬಂದರೆ, ರಘು ಅವ್ರಿಗೆ ಹೇಳಿದ್ದಾರೆ. ಏನಂತ ಹೇಳಿದಾರಪ್ಪ ಅಂತ ಅಂದರೆ, ಅವ್ರಿಗೆ ಆ್ಯಕ್ಷನ್ನು, ಲಾಂಗು, ಮುಚ್ಚು ಎಲ್ಲ ಇರುತ್ತೆ ಅಂತ ಅಂದಿದ್ರು. ಆದರೆ ಏನೂ ಇಲ್ಲ. ರಘು ಅಣ್ಣ ಬರೀ ಅಡುಗೆ ಮನೆಯಲ್ಲಿ ಈರುಳ್ಳಿ ಕತ್ತರಿಸೋದು, ಹಾಗೆಯೇ ಬೆಳ್ಳುಳ್ಳಿ ಉದುರಿಸೋದು ಆ ಥರ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಧ್ರುವಂತ್ ಅವರು ಏನು ಹೇಳಿದಾರಪ್ಪ ಅಂತ ಅಂದರೆ, ಇವರು ಒಂಥರ ಚಿಗಣೆ ಥರ, ಯಾರನ್ನಾರು ಕಚ್ಚಿದ್ರೆ ಮಾತ್ರ ಇವ್ರು ಸರ್ವೈವ್ ಆಗೋದು ಅನ್ನೋ ಥರ ಹೇಳಿದ್ದಾರೆ. ನಿಮ್ಗೆ ಯಾರ ಮಾತು ಸರಿ ಅನಿಸುತ್ತೆ ಕಮೆಂಟ್ ಮಾಡಿ ಗಾಯ್ಸ್. ಹಾಗೆಯೇ ಇದೇ ಥರ ಲೈವ್ ಮತ್ತು ಪ್ರೋಮೋ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ವೀಡಿಯೋದಲ್ಲಿ ಸಿಗ್ತೀನಿ.